ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೇಷರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗೋಚಾರ ಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ, ಶುಕ್ರ ಗ್ರಹವು 19 ಏಪ್ರಿಲ್ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನ ಪಡಿತದೆ. ಅದು 14 ಮೇ 2026ರವರೆಗೂ ವೃಷಭ ರಾಶಿಯಲ್ಲಿ ಇರ್ತದೆ. ಇನ್ನು ಬುಧ ಗ್ರಹವು ಏಪ್ರಿಲ್ 30, 2026ರಿಂದ 15 ಮೇ 2026ರವರೆಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಸೂರ್ಯ ಗ್ರಹ 15 ಮೇ 2026ಕ್ಕೆ ಏನು ಮೇಷರಾಶಿಗೆ ಪ್ರವೇಶವನ್ನ ಪಡಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. 15 ಮೇ 2026ರವರೆಗೆ ಮೇಷರಾಶಿಯಲ್ಲಿ ಇರ್ತದೆ. ಇನ್ನು ಗುರುಗ್ರಹವು ಜೂನ್ 2ರವರೆಗೂ ಅಲ್ಲೇ ಇರ್ತದೆ. ಇನ್ನ ಉಳಿದ ಶನಿ, ರಾಹು, ಕೇತು ಎಲ್ಲಾ ಗ್ರಹಗಳು ಕೂಡ ಯಥಾಸ್ಥಿತಿಯನ್ನ ಕಾಯ್ತವೆ. ಅವರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಈ ಒಂದು ಗ್ರಹ ಸ್ಫುಟಕ್ಕೆ ನಾವು ಮೇಷರಾಶಿಗೆ ಮೇ ತಿಂಗಳಲ್ಲಿ ಸಿಗ್ತಕ್ಕಂಥ ಫಲಾಫಲಗಳನ್ನು ನೋಡೋದಾದ್ರೆ, ಮೇಷರಾಶಿಯವರಿಗೆ ರಾಶಿಯಲ್ಲೇ ಮಂಗಳ ಗ್ರಹ ಇರೋದ್ರಿಂದ ಇವರಿಗೆ ಏನು ಎಲ್ಲಾ ಕಾರ್ಯದಲ್ಲೂ ಸಿದ್ಧಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಮಂಗಳ ಗ್ರಹ 11 ಮೇ 2026ರಂದು ಮೇಷರಾಶಿಗೆ ಪ್ರವೇಶವನ್ನ ಪಡಿತದೆ. 11ನೇ ತಾರೀಕಿನ ನಂತರ ಮೇಷರಾಶಿಗೆ ಮೇ ತಿಂಗಳಂದು ಮಂಗಳ ಗ್ರಹ ಪ್ರವೇಶವನ್ನು ಪಡಿತದೆ. ಇದರಿಂದ ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಒಂದು ಅದ್ಭುತವಾದ ಕಾರ್ಯಸಿದ್ಧಿ, ಇವರು ಅಂದ್ಕೊಂಡದ್ದೆಲ್ಲ ಆಗ್ತದೆ. ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಇವರ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ. ಭುಜಬಲದಲ್ಲಿ ಪರಾಕ್ರಮಿಗಳಾಗಿರ್ತಾರೆ. ಅದು ಹೇಳಿ ಕೇಳಿ ಮಂಗಳ ಗ್ರಹ ಧೈರ್ಯ, ಶೌರ್ಯ, ಸ್ಥೈರ್ಯಕ್ಕೆ ಕಾರಕನಾಗಿರೋದ್ರಿಂದ ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಶುಭವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಪಂಚಮಾಧಿಪತಿ ರಾಶಿಯಲ್ಲೇ ಇರುವುದರಿಂದ ಸೂರ್ಯ ಗ್ರಹ ಉಚ್ಚ ಸ್ಥಾನದಲ್ಲಿ, ಪಂಚಮಾಧಿಪತಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಮೇಷರಾಶಿಯವರ ಮಕ್ಕಳಿಂದ ಶುಭ ವಾರ್ತೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸೂರ್ಯ ಗ್ರಹವು ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಏನು ಸರ್ಕಾರಿ ಕೆಲಸಗಳಲ್ಲಿ ಇದುವರೆಗೂ ಅಡೆತಡೆ ಇತ್ತು, ಹೋಗಿ ಬಂದು ಎಷ್ಟು ತಿರುಗಿದ್ರಿ ಸರ್ಕಾರಿ ಕೆಲಸಗಳಿಗೆ, ಕಚೇರಿಗಳಿಗೆ, ಅಧಿಕಾರಿಗಳ ಬಳಿ ತುಂಬಾನೇ ಹೋರಾಟ ನಡೀತಾ ಇತ್ತು. 12ನೇ ಮನೆಯಲ್ಲಿ ಕಳೆದ ತಿಂಗಳು ಅದು ಗ್ರಹಗಳ ಯುದ್ಧನೇ ನಡೀತಾ ಇತ್ತು. ಮಂಗಳ ಗ್ರಹ ಎಲ್ಲಾ ಗ್ರಹಗಳು ಅಲ್ಲೇ ಇತ್ತು. ಆಮೇಲೆ ವೇದದಲ್ಲಿ ಶನಿ ಇತ್ತು. ಮೇಷರಾಶಿಯವರಿಗೆ ಈ ಕಡೆ ಗುರುಬಲನು ಕೂಡ ಇರ್ಲಿಲ್ಲ, ಈಗ್ಲೂ ಕೂಡ ಇಲ್ಲ ಜೂನ್ 2ರವರೆಗೂ. ಅಂತದ್ರಿಂದ ಇವರಿಗೆ ಎಲ್ಲಾ ಸರ್ಕಾರಿ ಕೆಲಸಗಳು, ಕಾರ್ಯಗಳಲ್ಲಿ ಇವರಿಗೆ ಅಡೆತಡೆ ಆಗ್ತಿತ್ತು. ಆ ಎಲ್ಲಾ ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ್ದೋ ಒಂದು ಫೈಲಿ ಸೈನ್ ಆಗಿರ್ಲಿಲ್ಲ, ಯಾವ್ದೋ ಅಧಿಕಾರಿ ಇಟ್ಕೊಂಡು 2-3 ತಿಂಗಳಗಟ್ಲೆ ಎಳ್ದಾಡಿಸ್ತಿದ್ದ, ಇಲ್ಲ ಯಾವ ಅಧಿಕಾರಿ ರಜಾ ಹೋಗಿದ್ದ, ಅಥವಾ ಅಲ್ಲಿ ಬಂದು ಪರಿಶೀಲನೆ ಮಾಡ್ಬೇಕು ಅಂತ ಹೇಳ್ತಿದ್ರು. ಇಂಥವೇನೇ ಇದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಪ್ರಯತ್ನ ಪಟ್ರೆ ಸರ್ಕಾರಿ ಕೆಲಸ, ಸರ್ಕಾರದಿಂದ ಸಿಗ್ಬೇಕಾದಂತ ಸವಲತ್ತುಗಳೆಲ್ಲವೂ ಕೂಡ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಂಬಂಧಿಕರಲ್ಲಿ ಎಚ್ಚರ. 3ನೇ ಅಧಿಪತಿ ಮಂಗಳ ಗ್ರಹದ ಜೊತೆ ಸೇರಿರೋದ್ರಿಂದ 3 ಮತ್ತು 6ನೇ ಅಧಿಪತಿಯಾಗಿ ಅಣ್ಣ ತಮ್ಮಂದಿರಾಗಿರ್ಬೋದು, ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇವ್ರ ಹತ್ರ ಯಾವ್ದಾರು ವ್ಯವಹಾರ ಮಾಡುವಾಗ ಹಣ ಕೊಡೋದಾಗ್ಬೋದು, ತಾಬೋದಾಗ್ಬೋದು, ನಿಮ್ಮ ರಹಸ್ಯಗಳನ್ನ ಇವ್ರ ಹತ್ರ ಹೇಳೋದ್ರಿಂದ ಆಗ್ಬೋದು ನೀವು ತೊಂದರೆಗೆ ಸಿಗಾಕಿರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಹಾಗಾಗಿ ಸಂಬಂಧಗಳಲ್ಲಿ, ವಿಶ್ವಾಸಗಳಲ್ಲಿ ಎಚ್ಚರದಿಂದ ಇರ್ತಕ್ಕಂಥದ್ದು ಉತ್ತಮ. ಇನ್ನು 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಏಳಿಗೆ ಆಗ್ತದೆ. ಉತ್ತಮವಾದ
ಆ ಒಂದು ಭೌತಿಕ ಸುಖಗಳು ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆ ಮೇ ತಿಂಗಳಿನಲ್ಲಿ ಬಹುತೇಕ ಆ ಮೇಷರಾಶಿಯವರಿಗೆ ಒಂದು ಉತ್ತಮ ಫಲಗಳೇ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇಷ್ಟು ಮೇಷರಾಶಿಗೆ ಮೇ ತಿಂಗಳಲ್ಲಿ ಸಿಗ್ತಕ್ಕಂಥ ಫಲಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.